ಸೂಪರ್ ಆಗಿತ್ತು ಸರ್. ಅವ್ರು ನೆಕ್ಸ್ಟ್ ಇನ್ನೊಂದು ನ್ಯಾಷನಲ್ ಅವಾರ್ಡ್ ಪಕ್ಕ. ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿದೆ. ಇಟ್ಸ್ ವೆರಿ ಗುಡ್. ನಾವು ಕಲ್ಪನೆನೂ ಮಾಡ್ಕೊಳಕ್ ಆಗದೆ ಇರತಕ್ಕಂತಹ ಒಂದು ಲೋಕಕ್ಕೆ ನಮ್ಮನ್ನ ಕರ್ಕೊಂಡು ಹೋಗಿದ್ದಾರೆ. ಆಗಿನ ಕಾಲದ ಒಂದು ಮೇಕಿಂಗ್ ಅಂತಾರಲ್ಲ, ತಯಾರಿಕೆ ತುಂಬಾ ಚೆನ್ನಾಗಿದೆ. ಒಂದೊಂದು ಪಾತ್ರಗಳು ಕೂಡ, ಒಂದೊಂದು ಸನ್ನಿವೇಶಗಳು ಕೂಡ, ಒಂದೊಂದು ಕಾಸ್ಟ್ಯೂಮ್ಸ್ ಇರ್ಲಿ, ಸಂಗೀತ ಇರ್ಲಿ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಇರ್ಲಿ, ಮುಖ್ಯವಾಗಿ ನಿರ್ದೇಶನ, ಡೈರೆಕ್ಟರ್ ಇಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳ್ತಾರಲ್ಲ, ಹಾಗೆ ಹೇಗ್ ತಗೊಂಡೋಗಿದ್ದಾರೆ ಅಂತಂದ್ರೆ ಬಹಳ ಚೆನ್ನಾಗಿದೆ. ಕನ್ನಡ ಚಿತ್ರರಂಗವನ್ನ ಪ್ರತಿಯೊಬ್ಬರು ತಿರುಗಿ ನೋಡ್ಬೇಕಾಗಿದ್ದಂತಹ ಸಿನಿಮಾವನ್ನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಮೂವಿ ಮಾತ್ರ ಮಸ್ತಾಗೈತೆ. ವಿಜುವಲ್ಸ್, ಬಿಜಿಎಂ ಅಂತೂ ಅಬ್ಬಾ ಮಸ್ತಾಗಿ ಸೂಪರ್ ಆಗಿ ಕೊಟ್ಟವ್ರು ಮಾತ್ರ. ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಆಗಿದೆ. ಬಂದೆಲ್ಲ ನೋಡ್ಬೇಕಾಗಿದೆ. ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ. ಈ ಸೆಕೆಂಡ್ ಪಾರ್ಟ್ ತುಂಬಾ ಚೆನ್ನಾಗಿದೆ. ಸೂಪರ್ ಡೂಪರ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಎಲ್ಲಾ ಚೆನ್ನಾಗಿದೆ ಸರ್. ಸೆಕೆಂಡ್ ಹಾಫ್ ರಿಷಬ್ ಶೆಟ್ಟಿ ಆಕ್ಟಿಂಗ್, ರುಕ್ಮಿಣಿ ವಸಂತ್ ಆಕ್ಟಿಂಗ್ ಎಲ್ಲಾನು ಮಸ್ತಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಇದೆ ಬ್ರೋ, ಎಲ್ಲರೂ ಬಂದ್ ನೋಡಿ ಥಿಯೇಟರ್ ಅಲ್ಲಿ, ಯಾರು ಮಿಸ್ ಮಾಡಬೇಡಿ. ಮಸ್ತಾಗಿತ್ತು, ಸಕ್ಕರಾಗಿತ್ತು. ಒನ್ ಆಫ್ ದ ಬೆಸ್ಟ್ ಮೂವೀಸ್. ಅಂಡ್ ಇದರಿಂದ ನಮ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇನ್ನ ಚೆನ್ನಾಗಿ ಮೇಲ್ ಬರ್ಲಿ ಅಂತ ಐ ವಿಲ್